ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಪರೀಕ್ಷೆಯಿಂದ ವಂಚಿತರಾಗಿರುವ ವಿದ್ಯಾರ್ಥಿ ಸುಚಿವ್ರತ್ ಕುಲಕರ್ಣಿ ಅವ್ರ ತಾಯಿ ಹಾಗೆ ಧಾರ್ಮಿಕ ಚಿಂತಕರಾದ ಶಕುಂತಲಾ ಅಯ್ಯರ್ ಇಬ್ಬರು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಾಗಿ ನೀತಾ ಕುಲಕರ್ಣಿ ಅವರಿದ್ದಾರೆ. ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ನೀತಾ ಮೇಡಮ್ ನಮಸ್ಕಾರ. ನೀತಾ ಅವ್ರೆ ಕೇಳಿಸ್ತಾ ಇದೆಯಾ? ರೈಟ್, ಆ ಸಂಪರ್ಕ ಸರಿಪಡಿಸ್ಕೊಳ್ಳೋಣ. ಶಕುಂತಲಾ ಅಯ್ಯರ್ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ತಮಗೆ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೇನೆ. ಕೇಳಿಸ್ತಾ ಇದೆ ಮೇಡಮ್, ನಮಸ್ಕಾರ. ಈಗ ಕೆಲವೊಂದಷ್ಟು ನಿಬಂಧನೆಗಳನ್ನ ಹೇರೋದು, ಪರೀಕ್ಷೆ ಫುಲ್ ಪ್ರೂಫ್ ಆಗಿ ಆಗ್ಬೇಕು, ಯಾವುದೇ ರೀತಿ ನಕಲಿಗೆ ಅವಕಾಶ ಕೊಡಬಾರ್ದು, ಎಲ್ಲವೂ ಸರಿ. ಆದ್ರೆ ಜನಿವಾರದಿಂದ ಕಾಪಿ ಹೊಡಿಲಿಕ್ಕೆ ಸಾಧ್ಯನಾ? ಪರೀಕ್ಷಾ ನಿಯಮಗಳಿಗೆ ಜನಿವಾರ ಅಡ್ಡಿಪಡಿಸ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಇವತ್ತು ಬೆಳಗ್ಗೆನಿಂದ ಈ ಜನಿವಾರ ಯಾಕೆ ತೆಗ್ಸಿದ್ರು ಅನ್ನೋದೇ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಹೌದು, ಈಗ ನಂದು ಒಂದು ಪ್ರಶ್ನೆ ಇತ್ತು. ಈ ಸಿಬ್ಬಂದಿ ವರ್ಗದವರು ಯಾರು ಈ ಜನಿವಾರವನ್ನ ತೆಗೆಸಿದ್ರು, ಅವ್ರದ್ರಲ್ಲಿ ಏನಾದ್ರು ವೈರ್ ಗಿಯರ್ ನೋಡಿದ್ರ ಅಂತ. ಈ ಜನಿವಾರ ಬ್ರಹ್ಮೋಪದೇಶ ಮಾಡ್ಬೇಕಾದ್ರೆ ನಾವು ವೈರ್ ಹಾಕಿ ಮಾಡುವಂತ ಸಂಪ್ರದಾಯ ಇಲ್ಲ. ಹಾಗಾಗಿ ಜನಿವಾರವನ್ನ ಒಂದು 3 ಎಳೆಯಲ್ಲಿ ಏನಿರ್ತದೆ ಅಂತ ಹೇಳುವಂತ ಒಂದು ಕಾಮನ್ ಸೆನ್ಸ್ ಕೂಡ ಅಧಿಕಾರಿಗಳಿಗೆ ಇಲ್ಲದೆ ಆಗಿ ಹೋಯ್ತಾ ಅಂತ ನನ್ನ ಪ್ರಶ್ನೆ. ಇದು ಧಾರ್ಮಿಕ ಭಾವನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ, ಪರೀಕ್ಷೆಯಲ್ಲಿ ಯಾವ ನೀತಿ ನಿಯಮಗಳನ್ನ ಕೊಡ್ಬೇಕು, ಅದನ್ನ ಯಾತಕ್ಕೆ ಕೊಡ್ಬೇಕನ್ನೋಂಥ ಒಂದು ಕಾಮನ್ ಸೆನ್ಸ್ ಅನ್ನು ಕೂಡ ಸಿಬ್ಬಂದಿ ವರ್ಗದವರಿಗೆ ಇವ್ರು ಎಜುಕೇಟ್ ಮಾಡಿರೋದಿಲ್ವಾ ಸಂಸ್ಥೆಯಲ್ಲಿ? ನಾನು ಇದನ್ನ ತುಂಬಾ ಪೊಲಿಟಿಕಲ್ ಆಗೆಲ್ಲ ಯೋಚನೆ ಮಾಡೋದಿಲ್ಲ. ಇಲ್ಲಿ ಸಿದ್ದರಾಮಯ್ಯನವರಾಗ್ಲಿ ಬಂದು, ಮಧು ಬಂಗಾರಪ್ಪನವರಾಗ್ಲಿ ಬಂದು, ಸುಧಾಕರ್ ಅವರಾಗ್ಲಿ ಬಂದು ಹೀಗೇನೋ ಹೇಳಿದ್ರು, ಈ ಹಂತಕ್ಕೆ ಇದನ್ನ ನಾನು ತಗೊಂಡೋಗೋದಕ್ಕೆ ಇಷ್ಟ ಪಡೋದಿಲ್ಲ. ಯಾಕಂದ್ರೆ ಅದು ಕಾಮನ್ ಸೆನ್ಸ್ ನ ಕೊರತೆ. ಯಾಕಂದ್ರೆ ಶೂಸ್ ಸಾಕ್ಸ್ ಎಲ್ಲ ಹಾಕಿದಾಗ ಏನಾಗುತ್ತೆ, ಏನೋ ಚೀಟಿ ಇಟ್ಕೊಂಡು ಹೋಗಿರ್ಬೋದು, ಬೆಲ್ಟಿನ ಒಳಗಡೆ ಇಟ್ಕೊಂಡಿರ್ಬೋದು, ಕಿವಿ ಹಿಂಭಾಗ ಟೋಪಿ ಒಳಗಡೆ ಇಟ್ಕೊಂಡಿರ್ಬೋದು ಅಂತ ಅನ್ನುವಂಥದ್ದು ಒಂದು ಸಾಮಾನ್ಯವಾದಂತ ಅನಿಸಿಕೆ ಐತೆ. ಜನಿವಾರದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ? ನಾನು ಈ ಕಾರ್ಯಕ್ರಮದ ಇಂಟ್ರಡಕ್ಷನ್ ಅಲ್ಲಿ ಅದೇ ಹೇಳ್ತಾ ಇದೆ. ಈಗ ಜನಿವಾರದಲ್ಲಿ ಯಾರು ಅತಿ ಬುದ್ಧಿವಂತಿಕೆ ತೋರಿಸ್ಬಿಟ್ಟು ಏನೋ ಚೀಟಿನೋ ಅಥವಾ ಬರ್ಕೊಂಡು ಹೋದ್ರು ಅಂತ ಆದ್ರೂ ಅದು ಬಟ್ಟೆ ಒಳಗಿರುತ್ತೆ, ಅಂದ್ರೆ ಶರ್ಟ್ ಒಳಗಿರುತ್ತೆ ಪ್ರಾಕ್ಟಿಕಲಿ. ಅದನ್ನ ಆಚೆ ತೆಗೆದು ಕಾಪಿ ಹೊಡಿಲಿಕ್ಕೆ ಸಾಧ್ಯನಾ ಅಂತ ಹೇಳಿ. ಇಲ್ಲ, ಕಾಪಿ ಹೊಡಿಯೋದಕ್ಕಿಂತ ಅದನ್ನ ತಡ್ಕೊಳ್ಳುವಷ್ಟು ದೊಡ್ಡದಲ್ವಲ್ಲ ಅಂತ. ಅದಷ್ಟು ದಪ್ಪದ ಎಳೆ ಅಲ್ವಲ್ಲ, ಅದು ಹಗ್ಗ ತರ ಇರುತ್ತೇನೋ ಕಟ್ಕೊಂಡು ಹೋಗೋದಿಕ್ಕೆ. ಆ 3 ಎಳೆ ವೈರ್ ತರ ಇಲ್ಲ ಅನ್ನೋ ಕಾಮನ್ ಸೆನ್ಸ್ ಇರೋದಿಲ್ವಾ ಅಂತ ಸಿಬ್ಬಂದಿ ವರ್ಗಕ್ಕೆ? ಅಂದ್ರೆ ಇದು ಒಟ್ಟಿನಲ್ಲಿ ಏನು ಮನೋಸ್ಥಿತಿ ಅಂತಂದ್ರೆ, ತಮ್ಮ ಕೈಯಲ್ಲಿ ಪರಿಶೀಲನೆ ಮಾಡುವಂತ ಒಂದು ಪಟ್ಟ ಕೊಟ್ಟಿದ್ದಾರೆ ನೋಡಿ, ಅದರ ದುರುಪಯೋಗ ಮಾಡ್ಕೊಳ್ಳುವಂತ ಒಂದು ಹುನ್ನಾರ. ಇದೊಂದು ಮನೋಸ್ಥಿತಿ. ನಾನು ಇದನ್ನ ಸಿಬ್ಬಂದಿ ವರ್ಗಕ್ಕೆ, ಅಧಿಕಾರಿ ವರ್ಗಕ್ಕೆ ಯಾರೋ ಹೇಳ್ಕೊಟ್ಟು ಮಾಡಿದ್ದು ಅನ್ನುವ ರೀತಿಯಲ್ಲಿ ಖಂಡಿತ ಹೇಳೋದಿಲ್ಲ. ಅವರ ಮನೋಸ್ಥಿತಿಯಲ್ಲಿ ತಾನೊಬ್ಬ ಇವರನ್ನ ವಿಚಕ್ಷಣೆ ಮಾಡ್ಲಿಕ್ಕೆ ನಿಂತ್ಕೊಂಡಿದ್ದವನು, ತನಗೆ ಇವನ ಮೈಯಲ್ಲಿರುವ ಎಲ್ಲವನ್ನು ತೆಗೆಸುವ ಅಧಿಕಾರ ಇದೆ ಅಂತ ಹೇಳುವಂತ ಒಂದು ಹುಚ್ಚುತನ ಇದೆಯಲ್ಲ, ಈ ಮನೋಸ್ಥಿತಿ ಖಂಡನಾರ್ಹ. ರೈಟ್. ಇನ್ನು ಇದೇ ವಿಚಾರವಾಗಿ ಮಾತನಾಡ್ಲಿಕ್ಕೆ ನಮ್ಮ ಜೊತೆಯಲ್ಲಿ ಪರೀಕ್ಷೆಯಿಂದ ವಂಚಿತರಾಗಿರುವ ವಿದ್ಯಾರ್ಥಿ ಸುಚಿವ್ರತ್ ಕುಲಕರ್ಣಿ ಅವ್ರ ತಾಯಿ ಹಾಗೆ ಧಾರ್ಮಿಕ ಚಿಂತಕರಾದ ಶಕುಂತಲಾ ಅಯ್ಯರ್ ಇಬ್ಬರು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಾಗಿ ನೀತಾ ಕುಲಕರ್ಣಿ ಅವರಿದ್ದಾರೆ. ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ನೀತಾ ಮೇಡಮ್ ನಮಸ್ಕಾರ. ನೀತಾ ಅವ್ರೆ ಕೇಳಿಸ್ತಾ ಇದೆಯಾ? ರೈಟ್, ಆ ಸಂಪರ್ಕ ಸರಿಪಡಿಸ್ಕೊಳ್ಳೋಣ. ಶಕುಂತಲಾ ಅಯ್ಯರ್ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ತಮಗೆ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೇನೆ. ಕೇಳಿಸ್ತಾ ಇದೆ ಮೇಡಮ್, ನಮಸ್ಕಾರ. ಈಗ ಕೆಲವೊಂದಷ್ಟು ನಿಬಂಧನೆಗಳನ್ನ ಹೇರೋದು, ಪರೀಕ್ಷೆ ಫುಲ್ ಪ್ರೂಫ್ ಆಗಿ ಆಗ್ಬೇಕು, ಯಾವುದೇ ರೀತಿ ನಕಲಿಗೆ ಅವಕಾಶ ಕೊಡಬಾರ್ದು, ಎಲ್ಲವೂ ಸರಿ. ಆದ್ರೆ ಜನಿವಾರದಿಂದ ಕಾಪಿ ಹೊಡಿಲಿಕ್ಕೆ ಸಾಧ್ಯನಾ? ಪರೀಕ್ಷಾ ನಿಯಮಗಳಿಗೆ ಜನಿವಾರ ಅಡ್ಡಿಪಡಿಸ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಇವತ್ತು ಬೆಳಗ್ಗೆನಿಂದ ಈ ಜನಿವಾರ ಯಾಕೆ ತೆಗ್ಸಿದ್ರು ಅನ್ನೋದೇ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಹೌದು, ಈಗ ನಂದು ಒಂದು ಪ್ರಶ್ನೆ ಇತ್ತು. ಈ ಸಿಬ್ಬಂದಿ ವರ್ಗದವರು ಯಾರು ಈ ಜನಿವಾರವನ್ನ ತೆಗೆಸಿದ್ರು, ಅವ್ರದ್ರಲ್ಲಿ ಏನಾದ್ರು ವೈರ್ ಗಿಯರ್ ನೋಡಿದ್ರ ಅಂತ. ಈ ಜನಿವಾರ ಬ್ರಹ್ಮೋಪದೇಶ ಮಾಡ್ಬೇಕಾದ್ರೆ ನಾವು ವೈರ್ ಹಾಕಿ ಮಾಡುವಂತ ಸಂಪ್ರದಾಯ ಇಲ್ಲ. ಹಾಗಾಗಿ ಜನಿವಾರವನ್ನ ಒಂದು 3 ಎಳೆಯಲ್ಲಿ ಏನಿರ್ತದೆ ಅಂತ ಹೇಳುವಂತ ಒಂದು ಕಾಮನ್ ಸೆನ್ಸ್ ಕೂಡ ಅಧಿಕಾರಿಗಳಿಗೆ ಇಲ್ಲದೆ ಆಗಿ ಹೋಯ್ತಾ ಅಂತ ನನ್ನ ಪ್ರಶ್ನೆ.
ಇದು ಧಾರ್ಮಿಕ ಭಾವನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ, ಪರೀಕ್ಷೆಯಲ್ಲಿ ಯಾವ ನೀತಿ ನಿಯಮಗಳನ್ನ ಕೊಡಬೇಕು, ಅದನ್ನ ಯಾತಕ್ಕೆ ಕೊಡ್ಬೇಕನ್ನೋಂಥ ಒಂದು ಕಾಮನ್ ಸೆನ್ಸ್ ಅನ್ನು ಕೂಡ ಸಿಬ್ಬಂದಿ ವರ್ಗದವರಿಗೆ ಇವ್ರು ಎಜುಕೇಟ್ ಮಾಡಿರೋದಿಲ್ವಾ ಸಂಸ್ಥೆಯಲ್ಲಿ? ನಾನು ಇದನ್ನ ತುಂಬಾ ಪೊಲಿಟಿಕಲ್ ಆಗೆಲ್ಲ ಯೋಚನೆ ಮಾಡೋದಿಲ್ಲ. ಇಲ್ಲಿ ಸಿದ್ದರಾಮಯ್ಯನವರಾಗ್ಲಿ ಬಂದು, ಮಧು ಬಂಗಾರಪ್ಪನವರಾಗ್ಲಿ ಬಂದು, ಸುಧಾಕರ್ ಅವರಾಗ್ಲಿ ಬಂದು ಹೀಗೇನೋ ಹೇಳಿದ್ರು, ಈ ಹಂತಕ್ಕೆ ಇದನ್ನ ನಾನು ತಗೊಂಡು ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಅದು ಕಾಮನ್ ಸೆನ್ಸ್ ನ ಕೊರತೆ. ಯಾಕಂದ್ರೆ ಶೂಸು ಸಾಕ್ಸ್ ಎಲ್ಲ ಹಾಕಿದಾಗ ಏನಾಗುತ್ತೆ, ಏನೋ ಚೀಟಿ ಇಟ್ಕೊಂಡು ಹೋಗಿರ್ಬೋದು, ಬೆಲ್ಟಿನ ಒಳಗಡೆ ಇಟ್ಕೊಂಡಿರ್ಬೋದು, ಕಿವಿ ಹಿಂಭಾಗ ಟೋಪಿ ಒಳಗಡೆ ಇಟ್ಕೊಂಡಿರ್ಬೋದು ಅಂತ ಅನ್ನುವಂಥದ್ದು ಒಂದು ಸಾಮಾನ್ಯವಾದಂತ ಅನಿಸಿಕೆ ಐತೆ. ಜನಿವಾರದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ? ನಾನು ಈ ಕಾರ್ಯಕ್ರಮದ ಇಂಟ್ರಡಕ್ಷನ್ ಅಲ್ಲಿ ಅದೇ ಹೇಳ್ತಾ ಇದ್ದೆ. ಈಗ ಜನಿವಾರದಲ್ಲಿ ಯಾರು ಅತಿ ಬುದ್ಧಿವಂತಿಕೆ ತೋರಿಸ್ಬಿಟ್ಟು ಏನೋ ಚೀಟಿನೋ ಅಥವಾ ಬರ್ಕೊಂಡು ಹೋದ್ರು ಅಂತ ಆದ್ರೂ ಅದು ಬಟ್ಟೆ ಒಳಗಿರುತ್ತೆ, ಅಂದ್ರೆ ಶರ್ಟ್ ಒಳಗಿರುತ್ತೆ ಪ್ರಾಕ್ಟಿಕಲಿ. ಅದನ್ನ ಆಚೆ ತೆಗೆದು ಕಾಪಿ ಹೊಡಿಲಿಕ್ಕೆ ಸಾಧ್ಯನಾ ಅಂತ ಹೇಳಿ. ಇಲ್ಲ, ಕಾಪಿ ಹೊಡಿಯೋದಕ್ಕಿಂತ ಅದು ಅದನ್ನ ತಡ್ಕೊಳ್ಳುವಷ್ಟು ದೊಡ್ಡದಲ್ವಲ್ಲ ಅಂತ, ಅದಷ್ಟು ದಪ್ಪದ ಎಳೆ ಅಲ್ವಲ್ಲ, ಅದು ಹಗ್ಗ ತರ ಇರುತ್ತೇನೋ ಕಟ್ಕೊಂಡು ಹೋಗೋದಿಕ್ಕೆ. ಆ 3 ಎಳೆ ವೈರ್ ತರ ಇಲ್ಲ ಅನ್ನೋ ಕಾಮನ್ ಸೆನ್ಸ್ ಇರೋದಿಲ್ವಾ ಅಂತ ಸಿಬ್ಬಂದಿ ವರ್ಗಕ್ಕೆ. ಅಂದ್ರೆ ಇದು ಒಟ್ಟಿನಲ್ಲಿ ಏನು ಮನೋಸ್ಥಿತಿ ಅಂತಂದ್ರೆ, ತಮ್ಮ ಕೈಯಲ್ಲಿ ಪರಿಶೀಲನೆ ಮಾಡುವಂತ ಒಂದು ಪಟ್ಟ ಕೊಟ್ಟಿದ್ದಾರೆ ನೋಡಿ, ಅದರ ದುರುಪಯೋಗ ಮಾಡ್ಕೊಳ್ಳುವಂತ ಒಂದು ಹುನ್ನಾರ. ಇದೊಂದು ಮನೋಸ್ಥಿತಿ. ನಾನು ಇದನ್ನ ಸಿಬ್ಬಂದಿ ವರ್ಗಕ್ಕೆ, ಅಧಿಕಾರಿ ವರ್ಗಕ್ಕೆ ಯಾರೋ ಹೇಳ್ಕೊಟ್ಟು ಮಾಡಿದ್ದು ಅನ್ನುವ ರೀತಿಯಲ್ಲಿ ಖಂಡಿತ ಹೇಳೋದಿಲ್ಲ. ಅವರ ಮನೋಸ್ಥಿತಿಯಲ್ಲಿ ತಾನೊಬ್ಬ ಇವರನ್ನ ವಿಚಕ್ಷಣೆ ಮಾಡ್ಲಿಕ್ಕೆ ನಿಂತುಕೊಂಡಿದ್ದವನು, ತನಗೆ ಇವನ ಮೈಯಲ್ಲಿರುವ ಎಲ್ಲವನ್ನು ತೆಗೆಸುವ ಅಧಿಕಾರ ಇದೆ ಅಂತ ಹೇಳುವಂತ ಒಂದು ಹುಚ್ಚುತನ ಇದೆಯಲ್ಲ, ಈ ಮನೋಸ್ಥಿತಿ ಖಂಡನಾರ್ಹ. ರೈಟ್. ಇನ್ನು ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಮೆಲ್ಯೆ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲು ಮೇಲೆ ನೀ ಭಾರಿ ಐಟ್ ಅದಲ್ಲ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.